ಈಗ ಕಾಲೇಜ್ ಆರಂಭಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ನೇತೃತ್ವದಲ್ಲಿ ಈಗ ತಾನೇ ಒಂದು ಮಹತ್ವದ ಸಭೆ ಆಯಿತು. ಆ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಲ್ಲಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಗಮನ 17ನೇ ತಾರೀಕಿನಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ದೀಪಾವಳಿ ಮುಗಿದ ತಕ್ಷಣ ನೀವುಗಳು ಕಾಲೇಜಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ಇದೀಗ ತಾನೇ ಕೈಗೊಳ್ಳಲಾಗಿದೆ. ನವೆಂಬರ್ 17ರಿಂದ ಕಾಲೇಜ್ ಪುನರ್ ಆರಂಭ ಆಗ್ತಾ ಇದೆ. ತುಂಬಾ ಜನ ಕೇಳ್ತಾ ಇದ್ರು, ತುಂಬಾ ಜನ ವೇಟ್ ಮಾಡ್ತಾ ಇದ್ರು, ಪೋಷಕರು ಕೂಡ ಕೇಳ್ತಾ ಇದ್ರು. ಈ ಪರ ವಿರೋಧ ಚರ್ಚೆಗಳು ಏನೇ ಇದ್ರು ಕೂಡ ಈಗ ಆನ್ಲೈನ್ ಕ್ಲಾಸಸ್ ಅಂತ ಎಷ್ಟು ಅಟೆಂಡ್ ಮಾಡೋದು, ಅದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಪ್ರಕಾರದಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳು, ತುಂಬ ವಿದ್ಯಾರ್ಥಿಗಳ ಬೇಡಿಕೆ ಇತ್ತು. ಕಾಲೇಜನ್ನು ಪ್ರಾರಂಭ ಮಾಡಿ ಅಂತ ತುಂಬ ವಿದ್ಯಾರ್ಥಿಗಳ ಬೇಡಿಕೆಯೂ ಇತ್ತು. ಅದರ ಪೂರಕವಾಗಿಯೂ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವಭಾವಿ ಸಾಕಷ್ಟು ಸಭೆಗಳು, ವೈಸ್ ಚಾನ್ಸಲರ್ಗಳ ಸಭೆ, ಶಿಕ್ಷಕರ ಇತರ ಸಂಘಟನೆಗಳು, ಶಿಕ್ಷಕರ ಸಂಘಟನೆಗಳ ಜೊತೆಯಲ್ಲಿ ಸಾಕಷ್ಟು ಪೂರ್ವಭಾವಿ ಚರ್ಚೆಗಳು ನಡೆದು ಈ ಎಲ್ಲ ನಿಶ್ಚಯ ಆಗಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಪ್ರಥಮವಾಗಿ ಡಿಗ್ರಿ ಕಾಲೇಜು, ಇಂಜಿನಿಯರಿಂಗು, ಡಿಪ್ಲೊಮೊಯಿಂದ ಪ್ರಾರಂಭ ಮಾಡಿ ಮುಂದೆ ಸಾಗುವಂಥದ್ದಾಗುತ್ತೆ. ಎಲ್ಲ PG ಎಲ್ಲ ರಿಲೀಸ್ ಆಗುತ್ತೆ. ಎಲ್ಲ ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ ಇರ್ತದೆ. ಎಲ್ಲ ಕಾಲೇಜಿನಲ್ಲೂ ಮುಂಜಾಗ್ರತೆ ಇರುತ್ತೆ. ಆರೋಗ್ಯ ಇಲಾಖೆ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಜಿಲ್ಲೆ ಅಧಿಕಾರಿಗಳೇ ನಿರ್ವಹಣೆ ಮಾಡಲಿಕ್ಕೆ ಅವ್ರಿಗೆ ಕೊಡಲಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೋಆರ್ಡಿನೇಟ್ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕಾಲೇಜಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ ಇರುತ್ತೆ. ಮತ್ತು ಜಿಲ್ಲೆ ಮಟ್ಟಕ್ಕೆ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷತೆ ಮತ್ತು ಅವರ ಮಾರ್ಗಸೂಚಿಯನ್ನು ಇರುತ್ತದೆ. ಹೌದು, ಡಿಪೆಂಡಿಂಗ್ ಆನ್ ದ ಸ್ಟ್ರೆಂತ್ ಸರ್. ಸ್ಟ್ರೆಂತ್ ಹೇಗೆ ಬರುತ್ತೆ ಆ ಸ್ಟ್ರೆಂತ್ ಅನ್ನು ನೋಡಿಕೊಂಡು ಆ ಸಂಖ್ಯೆಯನ್ನು ನಿಶ್ಚಯ ಮಾಡುವಂಥದ್ದಾಗುತ್ತೆ. ಏನು ಸ್ಟ್ಯಾಗರ್ಡ್ ಆಗಬೇಕಾ, ಬ್ಯಾಚಸ್ ವೈಸ್ ಆಗಬೇಕಾ, ಹೇಗೆ ಬರುತ್ತೆ ಅದ್ರ ಮೇಲೆ. ಇಲ್ಲ, ಈಗೇನು ನಾವೇನು ಒತ್ತಾಯ ಯಾವುದನ್ನು ಮಾಡ್ತಿಲ್ಲಲ್ಲ, ಇಲ್ಲೆಲ್ಲೂ ಯಾವುದು ಒತ್ತಾಯ ಇಲ್ಲ. ಅವರೇ ನಮಗೆ ಕನ್ಸೆಂಟ್ ಕೊಡಬೇಕು. ರೈಟಿಂಗ್ನಲ್ಲಿ ಕನ್ಸೆಂಟ್ ಕೊಟ್ಟು ಯಾರ್ಯಾರು ಒಪ್ಕೊಂಡು ಯಾರ್ಯಾರು ರಿಜಿಸ್ಟರ್ ಮಾಡ್ಕೋತಾರೋ ಅವರಿಗೆ ಆಫ್ಲೈನ್ ಕ್ಲಾಸಸ್ಸು. ಇನ್ನು ಯಾರ್ಯಾರು ಆನ್ಲೈನಲ್ಲಿ ಇರಬೇಕೋ ಆನ್ಲೈನಲ್ಲಿ ಇರ್ಬೋದು. ಕೆಲವರು ಆನ್ಲೈನು ಆಫ್ಲೈನು ಬರುವಂಥವ್ರು ಇದ್ದಾರೆ. ಈ ಪ್ರಾಕ್ಟಿಕಲ್ ಕ್ಲಾಸಸ್ಸು ಪಡ್ಕೊಳ್ಳೇಬೇಕಾಗುತ್ತೆ, ಅವ್ರು ಬರಬೇಕಾಗುತ್ತೆ ಪ್ರಾಕ್ಟಿಕಲ್ ಕ್ಲಾಸಸ್. ಇಂಥವೆಲ್ಲ ಎಲ್ಲೆಲ್ಲಿ ಪ್ರಾಕ್ಟಿಕಲ್ ಕ್ಲಾಸಸ್ ಇದೆ ಅದು ಬಂದು ಪಡ್ಕೊಳ್ಳುವಂಥದ್ದು ಅವಕಾಶ ಇದೆ. ಈಗೇನು ಅದ್ರ ಬಗ್ಗೆ ನಾವೇನು ಹೋಗಿಲ್ಲ ಚರ್ಚೆಗೆ. ಇವಾಗೇನು ಕಡಿತ ಇನ್ನೊಂದು ಮತ್ತೊಂದು ಏನು ಹೋಗಿಲ್ಲ. ಅದಕ್ಕೆ ಬೇಕಾಗಿರೋಂಥ ಫ್ಲೆಕ್ಸಿಬಿಲಿಟಿ, ಎಕ್ಸಾಮ್ನಲ್ಲಿ ಬರುವಂಥದ್ದು ಆ ಫ್ಲೆಕ್ಸಿಬಿಲಿಟಿ, ಇನ್ನೊಂದು ಮತ್ತೊಂದು ಕನ್ಸಿಡರೇಷನ್. ಈ ಕಲಿಕೆಗೆ ಮುಖ್ಯವಾಗಿ ಇಲ್ಲಿ ಕಲಿಯುವಂಥದ್ದು ಎಕ್ಸಾಮ್ ಎರಡು ಬೇರೆ ಬೇರೆ. ಸೊ ಮೊದಲು ಈಗ ಕಲಿಕೆಗೆ ಒತ್ತನ್ನು ಕೊಡುವಂಥದ್ದು, ಎಷ್ಟಾಗುತ್ತೆ ಕಲಿಸುವಂಥ ಪ್ರಯತ್ನಗಳು ಸಂಪೂರ್ಣವಾಗಿ ಏನು UGC ಕೊಟ್ಟಿರುವಂಥ ಗೈಡ್ಲೈನ್ಸು, ಆ ಗೈಡ್ಲೈನ್ಸ್ ಪ್ರಕಾರನೇ ನಾವೀಗ ತರಗತಿಯನ್ನು ನಡೆಸ್ತಿರೋದು. ಈಗಾಗಲೇ ಅಕ್ಟೋಬರ್ ತಿಂಗಳಲ್ಲಿ ಆನ್ಲೈನ್ ಕ್ಲಾಸಸ್ ಈಗಾಗಲೇ ಪ್ರಾರಂಭ ಆಗಿರೋದು ತಮಗೆಲ್ಲ ಗೊತ್ತಿದೆ, ಈಗ ನಡೀತಾ ಇದೆ. ಮತ್ತು ಇನ್ನು ಮುಂದುವರೆದು ನವೆಂಬರ್ 17ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಉದ್ಘಾಟನೆ ಮಾಡೋಂಥ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ 5 ಲಕ್ಷ ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಒಂದು ಪ್ಲಾಟ್ಫಾರ್ಮ್ ಪೋರ್ಟಲನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕಾಗಲೇ ಬೇಕಾಗಿರುವಂಥ ಎಲ್ಲ ಅಪ್ರೂವಲ್ಸ್ ಬಡ್ಜೆಟ್ನಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು. ಆ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ದನ್ನು ಇವತ್ತು ಕಾರ್ಯರೂಪಕ್ಕೆ ನವೆಂಬರ್ 17ನೇ ತಾರೀಕು ಅದು ಲಾಂಚ್ ಆಗುತ್ತೆ. ಇಡೀ ಒಂದು ದೊಡ್ಡ ದಿಕ್ಸೂಚಿ, ಕಲಿಕೆಯಲ್ಲಿ ಗುಣಮಟ್ಟ, ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಲಾಭ ಆಗುವಂಥದ್ದಿದೆ. ನಿಜಕ್ಕೂ ಒಂದು LMS ಬೇಕು, ಡೀಟೇಲ್ಸ್ ಕೊಡ್ತೀನಿ. ಅದು ಒಂದು ದೊಡ್ಡ ಕ್ರಾಂತಿಕಾರಿಯಾದಂಥ ಬದಲಾವಣೆ, ಒಂದು ದೊಡ್ಡ ನಮ್ಮ ಎಲ್ಲರ ಕನಸು. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸುಧಾರಣೆಯನ್ನು ತರಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಮಾಡ್ತಿರುವಂಥ ಒಂದು ಪ್ರಯತ್ನ. ಅದು ನವೆಂಬರ್ 17ನೇ ತಾರೀಕು ಯಾವತ್ತು ಕಾಲೇಜ್ ಪ್ರಾರಂಭ ಆಗ್ತಿದೆಯೋ ಅವತ್ತೇ ಅದನ್ನು ಪ್ರಾರಂಭ ಮಾಡೋಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಭಾಳಷ್ಟು ಅಲ್ಪಾವಧಿ ಇದೆ, ಆದರೂ ಭಾಳಷ್ಟು ಪ್ರಯತ್ನ ಮಾಡಿ ಅದನ್ನು ನವೆಂಬರ್ 17ಕ್ಕೆ ಬಿಡುಗಡೆ ಮಾಡೋಂಥದ್ದು. ಅದಕ್ಕೆ ಎಲ್ಲವನ್ನೂ ಜಾಗೃತಿ. ಈಗ ಅದಕ್ಕೆ ಬಹಳಷ್ಟು ಎಚ್ಚರಿಕೆಯನ್ನು ಹಾಸ್ಟೆಲ್ಗಳಲ್ಲಿ, ಕಾಲೇಜಿನಲ್ಲಿ ಎಷ್ಟು ವಹಿಸ್ತೀವಿ ಅದಕ್ಕಿಂತ ಹೆಚ್ಚು ಜಾಗೃತಿ ಹಾಸ್ಟೆಲ್ಗಳಲ್ಲಿ ವಹಿಸಬೇಕಾಗುತ್ತೆ. ಆ ವಹಿಸುವಂಥದ್ದು ಯಾರೇ ಮಕ್ಕಳು ಹುಷಾರು ತಪ್ಪಿದ್ರೂ
ಮನೆ ಕಳಿಸ್ಕೊಡೋಕ್ಕಿಂತ ನಾವೇ ನಿರ್ವಹಣೆ ಮಾಡೋಂಥದ್ದು, ಹಾಸ್ಪಿಟ್ಲ್ ಕಳಿಸೋದು, ಚಿಕಿತ್ಸೆ ಕೊಡುವಂಥದ್ದು, ಅಲ್ಲೇ ಚಿಕಿತ್ಸೆ ಕೊಡುವಂಥದ್ದು ನೋಡಿ ಮಾಡ್ಕೊಡೋಕ್ಕೆ ಐಸೋಲೇಷನ್ ಫೆಸಿಲಿಟಿಗಳು ಅಲ್ಲೆಲ್ಲ ಮಾಡಿ ಮಕ್ಕಳು ಮನೆ ಕಳಿಸೋದಲ್ಲ, ನಾವೇ ನೋಡ್ಕೊಳ್ಳುವಂಥ ಪ್ರಯತ್ನಗಳು ನಡೀತದೆ. ನಾವೆಲ್ಲ ಇದೆಲ್ಲ ನಿಮ್ಗೆ ಹೇಳಬೇಕು ಅಂದ್ರೆ ಇದೆಲ್ಲ ವಾಲಂಟ್ರಿ ಸರ್. ಇವತ್ತು ಯಾರೋ ಮಗು ಬರಬೇಕು, ಕಲಿಬೇಕು ಅಂತಿರ್ತಾನೆ. ಕೆಲವ್ರಿಗೆ ನಿಮ್ಗೆಲ್ಲ ಗೊತ್ತಿದೆ, ಬಹಳಷ್ಟು ಒತ್ತಾಯ. ಈ ಸಲಿನ ಪರೀಕ್ಷೆ ಬರೆಯೋ ಮುಂಚೆ 15 ದಿನ ಕ್ಲಾಸಸ್ ಕಂಡಕ್ಟ್ ಮಾಡಬೇಕಿತ್ತು. ಮಕ್ಕಳುಗಳು ಬಹಳ ಒತ್ತಾಯ ಇತ್ತು, ಫೈನಲ್ ಇಯರ್ ಸ್ಟೂಡೆಂಟ್ಗಳ್ದು ನಮ್ಗೆ ಬೇಕೇ ಬೇಕು ಅಂತ. ಇವತ್ತು ಕೆಲವು ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗಬೇಕು, ಇಂಟರ್ವ್ಯೂ ಆಗಬೇಕು, ಪ್ರಾಜೆಕ್ಟ್ ಮಾಡಬೇಕು. ಇವತ್ತು ಇಷ್ಟೆಲ್ಲ ಕಲಿಯೋದು ಇಂಟರ್ವ್ಯೂ ಮತ್ತು ಪ್ಲೇಸ್ಮೆಂಟೇ ಆಗಲಿಲ್ಲ ಅಂದರೆ ಆ ಮಕ್ಕಳು ಏನು ಮಾಡಬೇಕಾಗುತ್ತೆ? ಸೊ ಯಾರ್ಯಾರಿಗೆ ಅವಶ್ಯಕತೆ, ನಾನು ಕಲಿಬೇಕು, ಕಾಲೇಜಿನಲ್ಲಿ ಬಂದು ಕಲಿಬೇಕು, ಅದರ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಮಾತ್ರ ನಾವು ಯಾವುದು ಒತ್ತಾಯ ಇಲ್ಲ. ಇಲ್ಲಿ ಇದು ಯಾವುದು ಒತ್ತಾಯ ಪೂರ್ವಕವಾಗಿ ನಡೆಯಲ್ಲ. ಆಲ್ಟರ್ನೇಟಿವ್ ಕೊಟ್ಟಿದ್ದೀವಲ್ಲ, ಸೊಲ್ಯೂಷನ್ ಇದೆ, ಕಲೀಲಿಕ್ಕೆಲ್ಲ ಅವಕಾಶ. ಹಾಂ ಸರಿ, ಬೇರೆ ರಾಜ್ಯಗಳಲ್ಲೆಲ್ಲ ಕೋವಿಡ್ಗೆ ವ್ಯಾಕ್ಸಿನೇಷನ್ ಫ್ರೀ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇಲ್ಲಿಯ ರಾಜ್ಯ ಸರ್ಕಾರದ ನಿಲುವು ಏನಿದೆ? ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಇದ್ರ ಬಗ್ಗೆ ಈಗ ವ್ಯಾಕ್ಸಿನ್ ಎಲ್ಲ ಬಂದಾದ್ಮೇಲೆ, ಡಿಸೈಡ್ ಆದ್ಮೇಲೆ ಸರ್ಕಾರ ನಿಶ್ಚಯ ಮಾಡುತ್ತೆ. ಅದ್ರ ಬಗ್ಗೆ ನಿಶ್ಚಯ ಮಾಡಿ ಇದುವರೆಗೂ ಏನು ನವೆಂಬರ್ 17ನೇ ತಾರೀಕಿಂದ ಕಾಲೇಜ್ ಆರಂಭವಾಗುತ್ತೆ. ಎಂಜಿನಿಯರಿಂಗ್ ಪದವಿ ಹಾಗೆಯೇ ಡಿಪ್ಲೊಮೊ ಕಾಲೇಜ್ ಓಪನ್ ಆಗುತ್ತೆ, ಓಪನ್ ಆಗುತ್ತೆ ಅಂತ ಅಶ್ವಥ್ ನಾರಾಯಣ ಅವರು ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ವಿಶ್ಲೇಷಕರಾಗಿರುವಂತಹ ಕೆ.ಸಿ. ರಘು ಅವರು ಮತ್ತೆ ಜಾಯ್ನ್ ಆಗಿದ್ದಾರೆ ಲೈವ್ ಅಲ್ಲಿ. ಕೆ.ಸಿ. ರಘು ಒಂದು ಹಿಂಟ್ ಅನ್ನ ಮೊನ್ನೆನೇ ರಾಜ್ಯ ಸರ್ಕಾರ ಬಿಟ್ಕೊಟ್ಟಿತ್ತು, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್, ಹಂತವಾಗಿ ಶಾಲೆ ಮತ್ತೆ ಕಾಲೇಜ್ಗಳೆಲ್ಲ ಆರಂಭ ಆಗುತ್ತೆ ಅಂತ. ಅದಕ್ಕೆ ಮುನ್ನುಡಿ ಅನ್ನುವಂತೆ ಈಗ ಅಧಿಕೃತವಾಗಿ ಅನೌನ್ಸ್ ಕೂಡ ಆಯಿತು 17th ಅಂತ. ಮತ್ತೆ ಈಗ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ, ಅಂದ್ರೆ ಕಡ್ಡಾಯವಾಗಿ ಕಾಲೇಜಿಗೆ ಬರಬೇಕು ಅಂತ ನಾವೇನು ಫೋರ್ಸ್ ಮಾಡ್ತಾ ಇಲ್ಲ. ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡೋರು ಮಾಡಬಹುದು, ನಮ್ಗೆ ಓದಬೇಕು, ನಾವೊಂದು ಪ್ಲೇಸ್ಮೆಂಟ್ ಮಾಡಬೇಕು, ನಮ್ಗೊಂದು ಉದ್ಯೋಗ ಬೇಕು ಅಂತಿರೋರು ಬರಬಹುದು ಅಂತ. ಅಂದ್ರೆ ಒಂಥರ ಪ್ರೆಷರ್ ಆಗ್ತಾ ಇದೆಯಾ ಸರ್ಕಾರ ಅಂತ ಅನ್ಸುತ್ತಾ ಈ ಮಾತುಗಳನ್ನ ಕೇಳಿದಾಗ? ಈಗಿನ ಪರಿಸ್ಥಿತಿಯಲ್ಲಿ ಈಗ 0.6% ಪಾಸಿಟಿವಿಟಿ ಕಮ್ಮಿ ಆಗಿದೆ ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ನೋಡಿದ್ರೆ. ಆದ್ರೆ ಇನ್ನೊಂದು ಕಡೆ ನವೆಂಬರ್ 15ರೊಳಗಡೆ 10 ಲಕ್ಷ ದಾಟುತ್ತೆ ಕರ್ನಾಟಕದಲ್ಲಿ ಕೊರೋನಾ ಅಂತಕ್ಕಂಥ ಮಾತು ಕೂಡ ಇದೆ. ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಆಯ್ಕೆ ನಿಮಗೆ ಅನ್ನುವ ನಿರ್ಧಾರಕ್ಕಿಂತ ಅದರ ಮೊಡಾಲಿಟೀಸ್ ಅವ್ರು ಇನ್ನೂ ಅವರೇ ಹೇಳ್ತಾ ಇದ್ರು, ಬ್ಯಾಚ್ ಬರಬೇಕಾ, ಎಷ್ಟು ಜನ ಬರಬೇಕು ಅಂತ ಮತ್ತೆ ಎಲ್ಲ ಡಿಸೈಡ್ ಮಾಡ್ತಕ್ಕಂಥ ಒಂದು ಅವರು ಒಳ್ಳೆ ಆ ನಿರ್ಧಾರ, ಅದು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದೇ. ಆದ್ರೆ ಕೊರೋನಾ ಸಂದರ್ಭದಲ್ಲಿ ಯಾರು ಶಾಲೆಗಳನ್ನ ತೆರಿಬೇಕೋ ಬೇಡವೋ ಅಂತಕ್ಕಂಥ ನಿರ್ಧಾರವನ್ನು ಮಾಡಬೇಕು ಅಂದ್ರೆ ಎಪಿಡಿಮಿಯಾಲಜಿಸ್ಟು, ರೋಗಶಾಸ್ತ್ರಜ್ಞರು, ವೈರಾಲಜಿಸ್ಟು ಮತ್ತೆ ಡಿಸೀಸ್ ಸೈನ್ಸ್ ಎಕ್ಸ್ಪರ್ಟ್ಗಳೇ ಹೇಳಬೇಕು. ನಿಮ್ಮ ಪೇರೆಂಟ್ಸ್ಗೆ ನಿಮ್ ಬೇಕಾದ್ರೆ ನಿಮ್ಮ ಮಕ್ಕಳನ್ನ ಕಳಿಸಿ ಅಂತ ಹೇಳುವಂಥದ್ದು ಅಲ್ಲ ಇದು. ಹಾಗಾಗಿ ಸರ್ಕಾರ ಒಂದು ವೈಜ್ಞಾನಿಕ ಆಧಾರದ ಮೇಲೆ, ಈಗ ಹೇಗೆ ಅಮೆರಿಕಾದಲ್ಲಿ CDC ಏನ್ ಹೇಳ್ತದೋ ಅದನ್ನು ಟ್ರಂಪ್ ಫಾಲೋ ಮಾಡಲ್ಲ, ಹಾಗಾಗಿ ಅವ್ರು ಫೇಲ್ಯೂರ್ ಆದ್ರು. ನಾವು ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಏನ್ ಹೇಳುತ್ತೋ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೋ, ತಜ್ಞರು ಏನ್ ಹೇಳ್ತಾರೋ, ವೈದ್ಯಕೀಯ ತಜ್ಞರು, ವೈದ್ಯಕೀಯ ಅಂತ ಹೇಳಿದ್ರೆ ಡಾಕ್ಟರ್ಸು ಅಂತಲ್ಲ, ರೋಗಶಾಸ್ತ್ರಜ್ಞರು, ವೈರಾಲಜಿಸ್ಟ್ಗಳು, ಎಪಿಡಿಮಿಯಾಲಜಿಸ್ಟ್ಗಳು ಏನ್ ಹೇಳ್ತಾರೋ ಅವರ ಆಧಾರದ ಮೇಲೆ ನಾವು ಈ ನಿರ್ಧಾರ ತಗೋಬೇಕು. ಯಾಕಂದ್ರೆ ಅನೇಕ ದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆಗೆದೇ 2ನೇ ವೇವು 3ನೇ ವೇವು ಬಂದು ಹಬ್ಬಿರತಕ್ಕಂಥದ್ದು. ಹಾಗಾಗಿ ಇದು ಬಹಳ ಸೆನ್ಸಿಟಿವ್ ಡಿಸಿಷನ್. ನೀವು ಯಾಕಂದ್ರೆ 15 ದಿನದಲ್ಲಿ ಮಕ್ಕಳು ಬಂದು ಎಲ್ಲ ನೀವು ಒಬ್ಬರನ್ನೊಬ್ಬರನ್ನ ಮುಟ್ಟಬೇಡಿ, ಮಾತಾಡಬೇಡಿ, ಹತ್ರ ನಿಲ್ಬೇಡಿ ಅಂತ ಸ್ಟೂಡೆಂಟ್ಸ್ಗೆ ಹೇಳ್ತಕ್ಕಂಥದ್ದು ಅಲ್ಲ, ಇದು ಸಾಧ್ಯ ಆಗಲ್ಲ. ಅದು ಅಂತ ಸಂದರ್ಭದಲ್ಲಿ ಮತ್ತೆ 3rd ವೇವ್, ಕೇರಳ ಹೇಗೆ ಓಣಂನಿಂದ ಹಂಚಿ ಹರಡ್ಕೊಳ್ತಲ್ಲ ಕಾಯಿಲೆಯನ್ನ, ಆ ರೀತಿ ಶಾಲಾ ಕಾಲೇಜುಗಳ ಮೂಲಕ ಮಕ್ಕಳಿಗೆ, ಯುವಕರಿಗೆ ರೋಗ ಲಕ್ಷಣಗಳು ಇರಲ್ಲ, ಆದ್ರೆ ಕಾಯಿಲೆಯನ್ನ ಅವರು ಹರಡ್ತಾರೆ. ಹಾಗಾಗಿ ಇದನ್ನ ಬಹಳ ವೈಜ್ಞಾನಿಕವಾಗಿಯೇ ನಿರ್ಧಾರ ಮಾಡ್ಬೇಕು. ಅವರು ವೈದ್ಯರೇ, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಇದನ್ನ ವೈರಾಲಜಿಸ್ಟ್ಗಳನ್ನ, ಎಪಿಡಿಮಿಯಾಲಜಿಸ್ಟ್ಗಳ ನಿರ್ಧಾರ ಆಗ್ಬೇಕೆ ಹೊರತು ಇದು ಇಲ್ಲ ನಿಮ್ಮ ಆಯ್ಕೆ ಅಂತ ಬಿಡುವಂಥದ್ದಲ್ಲ. ಈಗ ನಿಮ್ಮ ಮಕ್ಕಳನ್ನ ಬೇಕಾದ್ರೆ ನೀವು ಕಳಿಸಿ ಅಂತ ಹೇಳಿದ್ರೆ ಈ ಕಾಯಿಲೆ ಸಂದರ್ಭದಲ್ಲಿ ಆಯ್ಕೆಗೆ ಬಿಡುವಂಥದ್ದಲ್ಲ, ವೈಜ್ಞಾನಿಕ ಆಧಾರದ ಮೇಲೆ ನಿರ್ಧಾರ ಆಗ್ಬೇಕು. ಆಮೇಲೆ ನವೆಂಬರ್ 15ರೊಳಗೆ ಈ ದಸರಾ ನವರಾತ್ರಿಯಲ್ಲಿ ಏನಾಗುತ್ತೆ, ಕಾಯಿಲೆ ಹೆಚ್ಚಾಗುತ್ತಾ? ಇದಾಗ್ಲೇ ನನಗೆ ಯಾರು ಹೇಳ್ತಾ ಇದ್ರು, ಪಿಕ್ನಿಕ್ ಹೊರಟಿದೀವಿ ಸರ್, ಟೂರ್ ಹೊರಟಿದೀವಿ ಸರ್ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಜನರು. ಏನಿದು ಪಿಕ್ನಿಕ್ ಕೊನೆಗೆ ಪ್ಯಾನಿಕ್ ಆಗುತ್ತಾ ಗೊತ್ತಿಲ್ಲ. ಫೈನ್, ಥ್ಯಾಂಕ್ ಯು ಸೋ ಮಚ್ ಕೆ.ಸಿ. ರಘು ಅವರೇ.